ಅಂದ್ರೆ ಇವಾಗ ಹೆಂಗ್ ಥಾಟ್ ಬರುತ್ತೆ ಅಂದ್ರೆ ನೋಡಿ, ಅಪ್ಪು ಸರ್ ಫ್ಯಾನ್ಸ್ ಗಳೆಲ್ಲ ಡಿಸೆಂಟ್, ಆಮೇಲೆ ಯಶ್ ಅವ್ರ ಫ್ಯಾನ್ಸ್ ಗಳೆಲ್ಲ ಅವರು ಫುಲ್ ಅಫಿಷಿಯಲ್. ಈ ದರ್ಶನ್ ಅವ್ರ ಫ್ಯಾನ್ಸ್ ಗಳಂದ್ರೆ ದರ್ಶನ್ ಅವರ ಸಿನಿಮಾಗಳು ಹೊಡಿ ಬಡಿ ಈ ತರ ಫುಲ್ ರಫ್ ಅಂಡ್ ಟಫ್ ಆಗಿರುತ್ತೆ, ಆಕ್ಷನ್ ಆಗಿರುತ್ತೆ ಅಂದ್ರೆ ಅವ್ರ ಫ್ಯಾನ್ಸ್ ಗಳೆಲ್ಲ ಹಂಗೆ ಅಂತ ಹೇಳಿ ಡಿಸೈಡ್ ಮಾಡ್ಬಿಡ್ತಾರೆ. ಹಂಗೆ ಆತರ ಅಂದ್ರೆ ಸಿನಿಮಾಗಳ ಮೇಲೆ ಹೆಂಗ್ ಡಿಸೈಡ್ ಮಾಡ್ತಾರೆ ವ್ಯಕ್ತಿಗಳ ವ್ಯಕ್ತಿತ್ವವನ್ನ. ಅವ್ರಲ್ಲಿ ಏನೋ ಒಂದು ಪಾಯಿಂಟ್ ಇಷ್ಟ ಆಗಿರುತ್ತೆ, ನೀವು ಅದಕ್ಕೆ ದರ್ಶನ್ ಅವ್ರ ಅಭಿಮಾನಿಗಳಾಗಿರ್ತೀರಾ. ಹಂಗನ್ಬಿಟ್ಟು ಅವ್ರ ತರಾನೇ ಸಿನಿಮಾದಲ್ಲಿ ಇರೋ ತರಾನೇ ಅಭಿಮಾನಿಗಳು ರಿಯಲ್ ಲೈಫ್ ನಲ್ಲಿ ಇರಕ್ಕಾಗತ್ತಾ? ಮೇಡಮ್, ಅಪ್ಪು ಸರ್ ಬಂದ್ಬಿಟ್ಟು ಯಾರಿಗೂ ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಅಂತ ಯಾವತ್ತಿಗೂ ಭೇದ ಭಾವ ಮಾಡಿಲ್ಲ. ಅವ್ರಲ್ಲಿ ನಾವ್ ಆ ಗುಣಗಳನ್ನ ನೋಡೇ ಇಲ್ಲ. ಇಂತ ಮುಂದೆ ಒಂದಿನ ಇಂಥದ್ದೆಲ್ಲ ನೋಡ್ಬೇಕಾಗುತ್ತಂತ ನಾವು ವ್ಯಕ್ತಿ ಬೇಗ ಹೋದ್ರು ಅನ್ಸುತ್ತೆ ನನ್ನ ಪ್ರಕಾರ. ನಿಜವಾಗ್ಲೂ ಅವ್ರನ್ನ ಇವಾಗ ಕಳ್ಕೊಂಡಿದೀವಿ. ಅವರು ಬಟ್ ಅವರ ಥಾಟ್ಸ್ ಅವ್ರು ನಮಗ್ ಕೊಟ್ಟಿರುವಂತ ಕೊಡುಗೆ, ಎಷ್ಟೋ ಜನರಿಗೆ ಮಾಡಿರುವಂತ ಹೆಲ್ಪ್ ಅದಿವಾಗ ಮಾತಾಡ್ತಿದೆ. ಸೊ ಅದಕ್ಕೆ ಅಪ್ಪು ಸರ್ ಇನ್ನೂ ನಮ್ ಜೊತೆ ಜೀವಂತವಾಗಿದ್ದಾರೆ ಅಂತ ಹೇಳಿ ಎಲ್ರ ಮನ್ಸಲ್ಲೂ ಕೂಡ ಇದೆ. ಆದ್ರೆ ಇಂತ ಪೊರ್ಕೆಗಳು ಕಿತ್ತೋದ್ ನನ್ ಮಕ್ಳು ಈ ಫೋಟೋಗಳನ್ನ ಹಾಕೊಂಡು ಇದ್ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿರೋದೇನು ಅಂದ್ರೆ, ಅವ್ರು ಯಾರೋ ನನ್ನ ಮಕ್ಳುಗಳು ನಮ್ ತಂದಿಡಕ್ಕೋಸ್ಕರ ಒಬ್ಬ ಪರಮಾತ್ಮನ್ಗೆ ಒಬ್ಬ ಪುಣ್ಯಾತ್ಮನ್ಗೆ, ಪರಮಾತ್ಮ ಇವತ್ತು ನಮ್ಮ ಜೊತೆ ಇಲ್ಲ, ಪುಣ್ಯಾತ್ಮ ನಮ್ಮ ಜೊತೆ ಇದ್ರೂ ಆ ವ್ಯಕ್ತಿ ನಮಗೆ ಸಿಗಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ಇದ್ದಾಗ ಈ ತರ ಒಂದು ಹೆಣ್ಮಗಳನ್ನ ಮಧ್ಯದಲ್ಲಿ ಇಟ್ಕೊಂಡು ಆಟ ಆಡ್ತಾರಲ್ಲ, ಅವ್ರು ನಿಜವಾಗ್ಲೂ ಅದೇ ಹೇಳ್ತೀವಲ್ಲ ಮೇಡಮ್, ಅವ್ರು ಬೇಕಾದ್ರೆ ಸಮಯ ಅನ್ನೋದು ಬಂದ್ಬಿಟ್ರೆ ಅವ್ರ ತಾಯಿ ಪಕ್ಕನ ಮಲ್ಕೊಳ್ಳೋ ಅಂತ ನನ್ನ ಮಕ್ಳೇನೆ. ಅವ್ರು ತಮಾಷೆ ಅಲ್ಲ, ಇದು ಸೀರಿಯಸ್ ಆಗಿ. ಯಾಕಂದ್ರೆ ಇವಾಗ ಮೇಡಮ್, ಇವಾಗ ಏನೇ ಯಾವುದೇ ಪ್ರೀತಿ ಕಣ್ಣಿಲ್ಲ, ಅದು ಏನೇ ಅಂದ್ರೂ ಸಂಬಂಧಗಳಿಗೆ ಕಣ್ಣಿದೆ. ಇವಾಗ ನಾವು ಎಷ್ಟೋ ಕಡೆ ನೋಡ್ತೀವಿ ಮೇಡಮ್, ಇವಾಗ ಅಣ್ಣನ ಮಗಳ ಜೊತೆನೆ ಮಲಗುವಂತ ಮಾವದಿರಿದ್ದಾರೆ. ಆಮೇಲೆ ಹೆಣ್ಮಕ್ಳನ್ನ ದೇಹ ಮುಟ್ಟಿ ವರ್ಣನೆ ಮಾಡೋ, ಇವಾಗ ಒಂದು ಹೆಂಗೆ ಅಂದ್ರೆ ಅವ್ರಿಗೆ ಏನಾದ್ರೂ ಒಂದು ಅವಕಾಶ ಸಿಕ್ತು ಅಂತಂದ್ರೆ, ಅಥವಾ ಯಾವುದೇ ಹೆಣ್ಮಗಳು ಒಂದು ಕಷ್ಟಕ್ಕೆ ಸಿಗಾಕೊಂಡ್ಲು ಅಂತಂದ್ರೆ, ಆ ಹೆಣ್ಮಗಳನ್ನ ಸಮಸ್ಯೆಯಿಂದ ಆಚೆಗೆ ತರಬೇಕು, ಆ ಹೆಣ್ಮಕ್ಳಿಗೆ ನಾವೇನೋ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹೆಣ್ಮಗಳನ್ನ ನಾವ್ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡುವಂತ ಪ್ರಪಂಚ ಬಂದೋಗ್ಬಿಟ್ಟಿದೆ ಇವಾಗ. ನನ್ನ ಕಣ್ಣೆದುರುಗಡೆ ನನ್ನ ಇವಾಗ ನನ್ನ ಸುತ್ತ ಇರೋಂಥ ಪ್ರಪಂಚದಲ್ಲಿ ನೋಡಿದೀನಿ ಆ ಥರದ್ದು. ಇವಾಗ ಎಕ್ಸಾಂಪಲ್, ಈ ಹುಡುಗಿಗೆ ಏನೋ ಒಂದು ಕಷ್ಟ ಇದೆ ಅಂತಂದ್ರೆ, ಈ ಹುಡುಗಿ ಬಂದ್ಬಿಟ್ಟು ನನ್ನ ಹತ್ರ ನನಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ನಾನು ಇವಾಗ ಈ ತರ ಬದುಕಬೇಕು, ನನಗೆ ಏನೋ ಒಂದು EMI ಕಟ್ಟಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಇವಾಗ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಬಟ್ ನಾಳೆ ಬೆಳಗ್ಗೆ ಯಾವಾಗ ಸಿಕ್ತಿ ಆಚೆ ಹೋಗ್ಬೇಕು, ಈ ತರ ಕೇಳೋಂಥ ಪ್ರಪಂಚ. ಅಥವಾ ನಾನು ದೊಡ್ಡಪ್ಪ ಚಿಕ್ಕಪ್ಪನೇ ಆಗಿದ್ರು, ಅಣ್ಣ ಇದು ಇಲ್ಲ ಅತ್ತೆ ಮಗಳು ಮಾವನ ಮಗಳು ಯಾರೇ ಆಗಿದ್ರು, ಇಲ್ಲ ಸ್ವಂತ ತನ್ನ ಮಗನ್ನ ಮದುವೆ ಆಗಿರೋಂಥ ಸೊಸೆ ಆಗಿದ್ರು, ಆ ಮಗ ಇಲ್ದೇ ಇರೋ ಟೈಮಲ್ಲಿ ಆ ಹೆಣ್ಣಿನ ದೇಹನ ಮುಟ್ಟಿ ಮಜಾ ತಗೊಳ್ಳೋಂಥ ಕಿತ್ತೋದ್ ನನ್ನ ಮಕ್ಕಳಿದ್ದಾರೆ ಇವತ್ತಿನ ಪ್ರಪಂಚದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.